ಎಲ್ರಿಗೂ ನಮಸ್ಕಾರ. ಅಲ್ಲೆಲ್ಲ ಒಂದು ಇದಿದೆ, ಈಗ ಪ್ಲೇ ಮಾಡಕ್ಕೆ ಹೇಳ್ತೀನಿ ನನ್ನ ಕೊಲೀಗಗಳಿಗೆ. ಕಮಾನ್ ನನ್ನ ಸಹೋದ್ಯೋಗಿಗಳು ಪ್ಲೇ ಮಾಡಿ ಅದನ್ನು. ನಾವು ಇವತ್ತು ಬಂದಿದ್ದೀವಿ ಸಿಟ್ರಸ್ ಕೆಫೆ, ಅರೌಂಡ್ 50 ಕಿಲೋಮೀಟರ್ಸ್ ಫ್ರಮ್ ಬ್ಯಾಂಗ್ಳೂರ್. ಬನ್ನಿ ತೋರಿಸ್ತೀನಿ. ಸೊ ಇಲ್ಲಿ ಎಂಟರ್ ಆಗ್ತಿದ್ದಾಗೆ ಅಲ್ಲಿ 2 ವೀಲರ್ಸ್ ಪಾರ್ಕಿಂಗ್ ಇದೆ, ಆಮೇಲೆ ಮುಂದೆ ಹೋದರೆ 4 ವೀಲರ್ ಪಾರ್ಕಿಂಗ್ ಇದೆ. ನಾವು ಬಂದಿರೋದು ವೀಕೆಂಡ್ ಸ್ಯಾಟರ್ಡೆ, ಸೊ ನಮಗೆ ಗೊತ್ತಿರಲಿಲ್ಲ ರಿಸರ್ವ್ ಮಾಡ್ಕೊಂಡ್ಬರ್ಬೇಕು ಅಂತ. ನನ್ನ ಮೇಲೆ ಆಣೆ ಇಟ್ಟು ಸೊ ವಿತೌಟ್ ರಿಸರ್ವೇಷನ್ ನಾವು ಬಂದಿದ್ವಿ. ನಮ್ಗೆ ಇವಾಗ ರಿಸರ್ವೇಷನ್ ಮಾಡ್ಕೊಂಡ್ವಿ ಇಲ್ಲಿ ಬಂದು. ಸೊ 2 to 3 hours ವೆಯ್ಟ್ ಮಾಡೋದಕ್ಕೆ ಹೇಳಿದ್ದಾರೆ. ಸೊ ವೆಯ್ಟ್ ಮಾಡೋವರೆಗೂ ನಿಮಗೆ ಒಂದು ರೌಂಡ್ ತೋರಿಸ್ಬಿಡೋಣ ಅಂತ ಬನ್ನಿ. ಈಗೂ ಆ್ಯಕ್ಸಸ್ ಇದೆ ಆ್ಯಂಡ್ ಹಾಗೆ ಕೂಡ ಬರ್ಬೋದು. ಅಲ್ಲಿ ರಿಸೆಪ್ಷನ್ ಇದೆ. ಸೊ ರಿಸರ್ವೇಷನ್ ಮಾಡ್ಕೊಳ್ದೆ ಬಂದಿರೋರು ಅಲ್ಲಿ ರಿಸರ್ವೇಷನ್ ಕೂಡ ಮಾಡ್ಕೊಳ್ಬೋದು. ಇದು 4 ವೀಲರ್ ಪಾರ್ಕಿಂಗ್ ಸ್ಪೇಸ್. ತುಂಬ ರಿಸರ್ವೇಷನ್ಸ್ ಇದೆ ಇವತ್ತು ವೀಕೆಂಡ್ ಆಗಿರೋದ್ರಿಂದ. ಸೊ ರಿಸರ್ವ್ ಮಾಡ್ಕೊಂಡು ಬಂದರೆ ಇಟ್ ಈಸ್ ಬೆಟರ್. ಗಾಡಿಗಳ ಸೌಂಡ್ ಆಗಲಿ ಏನೂ ಇಲ್ಲ, ತುಂಬ ಚೆನ್ನಾಗಿದೆ ಇಲ್ಲಿ, ತುಂಬ ಪೊಲೈಟ್ ಆಗಿದೆ. ಆ್ಯಂಡ್ ಐ ಥಿಂಕ್ ಮಳೆ ಬರೋ ಟೈಮಲ್ಲಿ ತುಂಬ ಚೆನ್ನಾಗಿರುತ್ತೆ. ಇವಾಗ ಬಿಸಿಲಾಗಿರೋದ್ರಿಂದ ಯು ಕ್ಯಾನ್ ಸಿ ಎಲ್ಲ ಒಣಗೋಗ್ಬಿಟ್ಟಿದೆ. ಇಲ್ಲಿ ಆಲ್ಮೋಸ್ಟ್ ಚಿಕ್ಕಮಂಗ್ಳೂರು ವೈಬ್ ಬರ್ತಾ ಇದೆ. ಇಲ್ಲಿ ಈ ತೋಟ ಆಗಿರ್ಬೋದು, ಆಮೇಲೆ ಆ ತೋಟಕ್ಕೆ ಚಿಕ್ಕಮಂಗ್ಳೂರಲ್ಲಿ ಹೇಗೆ ಪೆಪ್ಪರ್ದು ಗ್ರೋ ಮಾಡಿರ್ತಾರಲ್ಲ ಅದೇ ಥರ ಇಲ್ಲೂ ಕೂಡ ಗ್ರೋ ಮಾಡಿದ್ದಾರೆ. ಸೊ ಕಂಪ್ಲೀಟ್ ನಮ್ಮ ಮಲೆನಾಡು ಸೈಡು ವೈಬ್ ಬರ್ತಾ ಇದೆ ಇಲ್ಲಿ. ಕಮ್. ಸೊ ಇದು ಮೇನ್ ಎಂಟ್ರಿ ಟು ಕೆಫೆ. ಆ್ಯಂಡ್ ನಾವು ಕೂಡ ಇನ್ನೂ ಎಕ್ಸ್ಪ್ಲೋರ್ ಮಾಡಿಲ್ಲ, ನಿಮ್ಮ ಜೊತೆ ಎಕ್ಸ್ಪ್ಲೋರ್ ಮಾಡೋಣ ಅಂತ. ಆ್ಯಂಡ್ ಇಲ್ಲಿ ಪ್ರೈಸ್ ಹೇಗೆ ಆ್ಯಂಡ್ ಫುಡ್ ಟೇಸ್ಟ್ ಹೇಗೆ ಎಲ್ಲ ನಾನು ಎಲ್ಲ ಎಕ್ಸ್ಪೀರಿಯನ್ಸ್ ಆದಮೇಲೆ ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತೀನಿ. ಆ್ಯಂಡ್ ನಾವು ಬಂದಿರೋದು 2 ವೀಲರಲ್ಲಿ. ಇಟ್ ಟುಕ್ ಅರೌಂಡ್ 2 hours ಅಲ್ಲ, 1.5 hour ತೊಗೊಂಡು ಅಷ್ಟೇ. ಆ್ಯಂಡ್ ತುಂಬ ಟ್ರಾಫಿಕ್ ಇತ್ತು. ಟ್ರಾಫಿಕ್ ಇರಲಿಲ್ಲ ಅಂದರೆ ಆಲ್ಮೋಸ್ಟ್ 1 hour ರೀಚ್ ಆಗ್ತಿದ್ವಿ. ಓಕೆ. ಆ್ಯಂಡ್ ಇಲ್ಲಿ ಮಾಕ್ಟೇಲ್ಸ್ ಇಲ್ಲ, ಇಲ್ಲಿ ಕಾಕ್ಟೇಲ್ಸ್ ಇಲ್ಲ, ಬರೀ ಮಾಕ್ಟೇಲ್ಸ್ ಮಾಡೋದು. ಆ್ಯಂಡ್ ವೆಜ್ ಆ್ಯಂಡ್ ನಾನ್ ವೆಜ್ ಎರಡೂ ಇದೆ. ಸೊ ಲೆಟ್ಸ್ ಗೋ. ಬರಿ. ಮಳೆ ಬಂದರೆ ತುಂಬ ಚೆನ್ನಾಗಿರುತ್ತೆ ಅಲ್ವಾ? ನನಗೆ ಹಾಗೆಲ್ಲ ಅರ್ಥ ಮಾಡ್ಕೊಂಡು ನಗ್ಬೇಡ ಕಣ, ಬೇಗ ದೊಡ್ಡವನಾಗ್ಬಿಡ್ತೀಯ. ಮಳೆಯಿಂದಲೇ ಇಷ್ಟು ಗ್ರೀನರಿ ಆಗಿದೆ. ಸೊ ಮಳೆ ಬಂದರೆ ಇನ್ನೂ ತುಂಬ ಚೆನ್ನಾಗಿರುತ್ತೆ. ಎಂಟ್ರಿ ಆಗ್ತಿದ್ದ ಹಾಗೆಯೇ ಲೆಫ್ಟ್ ರೈಟ್ ಡಿವಿಯೇಷನ್ ಇದೆ. ಸೊ ಅಲ್ಲಿ ಕೂತ್ಕೊಂಡು ರಿಲ್ಯಾಕ್ಸ್ ಆಗೋದಕ್ಕೆ ಎಲ್ಲ ಅರೇಂಜ್ ಮಾಡಿದ್ದಾರೆ. ಸೊ ಈಗ ಸ್ಮೋಕ್ ಮಾಡೋರು ಆ್ಯಂಡ್ ಸ್ವಲ್ಪ ಹೊತ್ತು ಕೂತ್ಕೊಂಡು ರಿಲ್ಯಾಕ್ಸ್ ಮಾಡಬೇಕು ಅಂದ್ಕೊಂಡಿರೋರೆಲ್ಲ ಅಲ್ಲಿ ಟೈಮ್ ಸ್ಪೆಂಡ್ ಮಾಡ್ಬೋದು. ಆ್ಯಕ್ಚುಲಿ ಔಟ್ಸೈಡ್ ಫುಡ್ ನಾಟ್ ಅಲೌಡ್, ಔಟ್ಸೈಡ್ ಡ್ರಿಂಕ್ಸ್ ನಾಟ್ ಅಲೌಡ್. ಇಲ್ಲೂ ಕೂಡ ಲಿಕ್ಕರ್ ಅವೈಲೇಬಲ್ ಇರಲ್ಲ. ಆ್ಯಂಡ್ ಪೆಟ್ಸ್ ಆರ್ ನಾಟ್ ಅಲೌಡ್. ಓಕೆ. ಈವ್ನಿಂಗ್ ತುಂಬ ಚೆನ್ನಾಗಿರುತ್ತೆ ಅನಿಸುತ್ತೆ, ಯಾಕಂದರೆ ಈವ್ನಿಂಗ್ ಲ್ಯಾಂಪ್ ಎಲ್ಲ ಹಾಕಿದ್ದಾರೆ. ಇಲ್ಲಿ ಸ್ಪೆಷಲ್ ಅನ್ಸೋದು ಸೀಟಿಂಗಲ್ಲಿ ಶೋ ಇಲ್ಲಿ ಸ್ವಲ್ಪ ವರಾಂಡ ಥರ ಮಾಡಿದ್ದಾರೆ. ಸೊ ಇಲ್ಲಿ ಸೀಟಿಂಗ್ ಸ್ವಲ್ಪ ಚೆನ್ನಾಗಿದೆ. ವ್ಯೂ ಟೇಬಲ್ ಸಿಕ್ಕಿದೆ ವಿತ್ ಬ್ಯೂಟಿಫುಲ್ ವ್ಯೂ. ಫುಲ್ ವುಡನಲ್ಲಿ ಮಾಡಿರೋದು, ವುಡನ್ ಥೀಮ್ ಇದೆ. ಸೊ ಆ್ಯಂಡ್ ಕಾಟೇಜಸ್ ಆಪ್ಷನ್ಸ್ ಕೂಡ ಇದೆ, ಸ್ಟೇ ಆಪ್ಷನ್ ಕೂಡ ಇದೆ. ಒಂದೇ ಒಂದು ಕಾಟೇಜ್ ಇರೋದಂತೆ. ಪ್ರೈಸ್ ಬಗ್ಗೆ ನಂಗೆ ನಾಲೆಜ್ ಇಲ್ಲ. What happened? You are looking so sad and bad. ಕೇಳ್ತೀನಿ ಅವ್ರ ಹತ್ರ. ಆ್ಯಂಡ್ ನಾವು ಇವಾಗ ಸ್ಕ್ಯಾನರ್ QR ಕೋಡ್ ಯೂಸ್ ಮಾಡಿ ಆರ್ಡರ್ ಮಾಡಿದ್ವಿ. ಸೊ ನಾವು ಆರ್ಡರ್ ಮಾಡಿದ್ವಿ ಚಟ್ಪಟ ಮ್ಯಾಂಗೋ ಮ್ಯಾಗ. 2 ನಿಮಿಷಕ್ಕೂ ಏನಾದರೂ ನೀನು ತಿಂತಿರ್ಬೇಕು, ಲೇಟಾಗಿ ಸಾಯ್ಬೋದು ಅಂತ ಹೇಳಿದ್ದಾರೆ ಡಾಕ್ಟರ್ ನನಗೆ. ಆ್ಯಂಡ್ ಹಿಮಾಲಯನ್ ವೆಜ್ ತುಪ್ಪ ಏನು ಅರ್ಥವೇ ಆಗ್ತಿಲ್ವೇ ಈ ಕೇಸು? ಸೊ ಇದು ಸೂಪ್
ಡಿಶಸ್ ಆ್ಯಂಡ್ ಚೈನೀಸ್ ಡಿಶಸ್ ಇದೆ. ಸೌತ್ ಇಂಡಿಯನ್ ಅಷ್ಟೊಂದು ಆಪ್ಷನ್ಸ್ ಇಲ್ಲ. ಆಮೇಲೆ ಅಮೃತ್ಸರಿ ಕುಲ್ಚಾ, ಸೊ ಇದು ನಾವು ಫಸ್ಟ್ ಟೈಮ್ ಟ್ರೈ ಮಾಡ್ತಿರೋದು. ಟ್ರೈ ಮಾಡೋಣ ಅಂದ್ಬಿಟ್ಟು ಆರ್ಡರ್ ಮಾಡ್ತಾಯಿದ್ದೀವಿ. ಆ್ಯಂಡ್ ಪನ್ನೀರ್ ಟಕಾಟ್ ಏನೋ ಗೊತ್ತಾಗ್ತಿಲ್ಲಪ್ಪ, ಗೊತ್ತಿಲ್ಲ, ಅರ್ಥ ಆಗ್ತಿಲ್ಲ ನನಗೆ. ಅದು ಕುಲ್ಚಾ ಜೊತೆ ಗ್ರೇವಿ. ವೆಜ್ ಫ್ರೈಡ್ ರೈಸ್ ಒಂದು ನಾರ್ಮಲ್ ಇರಲಿ ಅಂತ, ನಾವು ರೆಗ್ಯುಲರ್ ತಿನ್ನೋದ್ರಲ್ಲಿ ಒಂದು ಡಿಶ್ ಇರಲಿ ಅಂತ. ಸೊ ಟೋಟಲ್ 5 ಐಟಮ್ಸ್ನ ಆರ್ಡರ್ ಮಾಡಿದ್ದೀವಿ. ಟೇಸ್ಟ್ ಮಾಡಿ ಆಮೇಲೆ ನಿಮ್ಗೆ ಹೇಳ್ತೀವಿ. ಐ ಆಮ್ ಎಕ್ಸೈಟೆಡ್ ಟು ಟ್ರೈ ದಿಸ್ ಸೂಪ್. ಹಿಮಾಲಯನ್ ವೆಜ್ ತುಪ್ಪ ಟ್ರೈ ಮಾಡಿ ಹೇಳ್ತೀನಿ. ಸ್ವಲ್ಪ ಉಪ್ಪಿನಕಾಯಿ, ಒಂದು 150 ಗ್ರಾಮ್ ಪಲ್ಯ, ಒಂದು ಚೊಂಬಲ್ಲಿ ಕೆಂಪು ಕಲರ್ ಸಾರು ಕೊಡ್ತೀರಾ ಆಂಟಿ? ಕ್ಯಾಮ್ರಾ ಬನ್ನಿ ಇಲ್ಲಿ. ಸೊ ನಾವು ಒಂದು 5 ಐಟಮ್ಸ್ ಆರ್ಡರ್ ಮಾಡಿದ್ವಿ. ಜ್ಯೂಸ್, ಫ್ರೆಶ್ ಜ್ಯೂಸ್ ಆ್ಯಂಡ್ ಸೂಪ್, ಮೇನ್ ಕೋರ್ಸ್. ಸೊ ಟೋಟಲ್ 5 ಐಟಮ್ಸ್ ಆರ್ಡರ್ ಮಾಡಿದ್ವಿ. ಆ್ಯಂಡ್ ಅರೌಂಡ್ 1200ವರೆಗೂ ಆಯಿತು 5 ಐಟಮ್ಸ್. ಸೊ ವರ್ತ್ ಅನ್ನಿಸ್ತು. ಫಾರ್ ಎಕ್ಸಾಂಪಲ್ ಕಾಫಿ, ಫ್ರೀಡೋ ಕಾಫಿ, इसको फ्रीडो कॉफ़ी is 95 rupees exclusive of taxes. ಆ್ಯಂಡ್ ಇಬ್ಬರಿಗೆ 1200 ಅಂದರೆ ಏನು ಜಾಸ್ತಿ ಅಂತ ಅನ್ನಿಸ್ಲಿಲ್ಲ ನನಗೆ. ಟೇಸ್ಟ್ ವೈಸ್ ಪ್ರಾಪರ್ ನಾರ್ತ್ ಇಂಡಿಯನ್ ಟೇಸ್ಟ್ ಇತ್ತು. ರೆಸ್ಟೋರೆಂಟ್ ಇರೋದು. ಸೊ ಚೆನ್ನಾಗಿ ಕೊಟ್ಟರು, ತುಂಬ ತಿಂದಿದ್ದೀವಿ. ಸ್ವಲ್ಪ ವಾಕಿಂಗ್ ಮಾಡೋಣ ಬನ್ನಿ. ಮಳೆ ಬಂದರೆ ಇಲ್ಲೆಲ್ಲ ನೀರು ಹರಿಯುತ್ತೆ ಅನಿಸುತ್ತೆ ನೋಡಿ. ಇಲ್ಲೆಲ್ಲ ನೀರು ಹೋಗೋ ಥರ ಮಾಡಿದ್ದಾರೆ. ಅಲ್ಲೇ ಕೆಳಗಡೆ ಗ್ರೌಂಡ್ ಫ್ಲೋರ್ ರೆಸ್ಟೋರೆಂಟ್ ಇರೋದು, ದಟ್ ಪಾರ್ಟ್. ನಾವು ಇದ್ದಿದ್ದು ಅಲ್ಲಿ. ಸೊ ಇಲ್ಲೂ ಕೂಡ ಇಲ್ಲೇ ನೀರು ಹರಿಯೋ ಥರ ಮಾಡಿದ್ದಾರೆ. ತುಂಬ ಚೆನ್ನಾಗಿದೆ. ಈ ಥರ ದೊಡ್ಡ ದೊಡ್ಡ ಎಲೆ ಎಲ್ಲ ನೋಡಿದ್ರೇ ಸಾಕು. ಎಲ್ರಿಗೂ ನೆನಪಾಗೋದೇ ಚಿಕ್ಕಮಂಗ್ಳೂರು, ಕೂರ್ಗ್, ಮಡಿಕೇರಿ, ಈ ಥರ ಪ್ಲೇಸಸ್. ಸ್ಟಾಪ್ ಮಾಡಿದ್ದೀರಿ? ಬರ್ರಿ ಸೂಪರ್. ಹೊಟ್ಟೆ ಫುಲ್ ಆಗೈತಿ. ಅಷ್ಟು ತೊಗೊಂಡು ಗ್ರೇವಿ ಆಲ್ಮೋಸ್ಟ್ ಒಂದು 20-25% ಅಷ್ಟೇ ನಾವು ತಿಂದಿದ್ದು. ಬೌಲ್ ಫುಲ್ ಒಂದು ಸೈಡ್ ಹೆಂಗಿತ್ತು ಹಾಗೆ ಇತ್ತು. ಆ್ಯಂಡ್ ಕುಲ್ಚಾ ಅದು ಕೂಡ ಚೆನ್ನಾಗಿತ್ತು. ಆಮೇಲೆ ಫ್ರೈಡ್ ರೈಸ್ ಎಲ್ಲ ಕಡೆ ಹೇಗಿರುತ್ತೋ ಹಾಗಿತ್ತು. ಇಲ್ಲೇನು ಸ್ಪೆಷಲ್ ಅಲ್ಲ, ಸೊ ನಾರ್ಮಲಾಗೇ ಇತ್ತು. ಹಾಂ, ಫ್ರೈಡ್ ರೈಸು ಸ್ವಲ್ಪ ಬಿಟ್ವಿ, ಮತ್ತು ಗ್ರೇವಿ ಫ್ರೈಡ್ ರೈಸ್ ಸ್ವಲ್ಪ ವೇಸ್ಟ್ ಆಯಿತು. ಒಂದು ವೇ ಇದೆ ಬನ್ನಿ. ಇದೆ ಕಾಟೇಜ್. ಒಂದೇ ಏನು ಕಾನ್ಸೆಪ್ಟ್ ಇಟ್ಕೊಂಡು ಮಾಡಿದಾರೋ ಗೊತ್ತಿಲ್ಲ. ಕಾಟೇಜ್ ಒಂದೇ ಇರೋದು. ಸೊ 1000 rupees 1500 ನೀವು ಬಜೆಟ್ ಇಟ್ಕೊಂಬಂದರೆ ಆರಾಮಾಗಿ ವೀಕೆಂಡ್ ಎಂಜಾಯ್ ಮಾಡ್ಬೋದು. ಯಾಕಂತಂದರೆ 2000 ಇನ್ಕ್ಲೂಡಿಂಗ್ ನಿಮ್ಮ ಪೆಟ್ರೋಲ್, ಡೀಸೆಲ್ ಎಲ್ಲ ಹಿಡ್ಕೊಂಡು ಒಬ್ರಿಗಲ್ಲ ಇಬ್ಬರಿಗೆ 2000 ಇಟ್ಕೊಂಬಂದ್ರು ಆರಾಮಾಗಿ ಆಗುತ್ತೆ.
ಸಬ್ಸ್ಕ್ರೈಬರ್. ಸೊ ನಾವು ಒಂದು ಅರೌಂಡ್ 1:30 ಆಗಿಬಿಟ್ಟಿದ್ದು. ಐ ಥಿಂಕ್ ಬೈ 2:30 ವಿ ವೇರ್ ಹಿಯರ್ ಅಲ್ಲ 2:30 ವಿ ವೇರ್ ಹಿಯರ್ ಆ್ಯಂಡ್ ಬಂದು ರಿಸರ್ವೇಷನ್ ಮುಗಿಸ್ಕೊಂಡು ಸ್ವಲ್ಪ ವೀಡಿಯೋಸ್ ಫೋಟೋಸ್ ಎಲ್ಲ ತೊಗೊಂಡು ವಿ ಎಕ್ಸಾಕ್ಟ್ಲಿ ಸ್ಟಾರ್ಟೆಡ್ ಅವರ್ ಲಂಚ್ ಬೈ 4 o'clock. 3:50, 3:55, 4 o'clock ಅರೌಂಡ್ ನಾವು ಲಂಚ್ ಮಾಡಿದ್ದು. ವಿ ಫಿನಿಶ್ಡ್ ವಿತಿನ್ 20 minutes. ರೆಸ್ಟೋರೆಂಟ್ ಇಲ್ಲಿಂದ ಝೂಮ್ ಹಾಕಿ. ನಿಜ ಬೆಂಗಳೂರು ಅಂತ ಅನ್ನಿಸ್ತಾನೇ ಇಲ್ಲ ನನಗೆ. ಚಿಕ್ಕಮಂಗ್ಳೂರು, ನಾವು ಮಲೆನಾಡು ಸೈಡ್ ಇರೋ ಥರನೇ ಫೀಲ್ ಆಗ್ತಿದೆ ನನಗೆ ಕಂಪ್ಲೀಟ್. ಬಟ್ ಇದಕ್ಕೆ ಫೋಟೋ ಟೀ ಎಷ್ಟಿರ್ತಾ ಇದ್ದ? ಏನು ಅರ್ಥವೇ ಆಗ್ತಿಲ್ವೇ ಈ ಕೇಸು? ಎಳೆ ಮಗು ಆಗಿದ್ದಿದ್ರೆ ಓಕೆ, ಏನಿದು? ಪ್ರಾಪರ್ಟಿ ತುಂಬ ಚೆನ್ನಾಗಿ ಮೇಂಟೈನ್ ಮಾಡಿದ್ದಾರೆ. ಇಲ್ಲಿ ನೋಡಿ ಫೋಟೋ ಶೂಟ್ಗೆಲ್ಲ ಒಳ್ಳೆ ಪ್ಲೇಸ್ ಆಗುತ್ತೆ. ನಾನು ಆನ್ಲೈನಲ್ಲಿ ಚೆಕ್ ಮಾಡಿದಾಗ ಇಷ್ಟೊಂದೆಲ್ಲ ನನಗೆ ಆನ್ಲೈನಲ್ಲಿ ಕಾಣಿಸೇ ಇಲ್ಲ. ಎಲ್ ಶೇಪಲ್ಲಿ ಫೆನ್ಸಿಂಗ್ ಹಾಕಿದ್ದಾರೆ. ಸೊ ದಿಸ್ ಏರಿಯಾ ಕಂಪ್ಲೀಟ್ ಐ ಥಿಂಕ್ ಈ ಪ್ರಾಪರ್ಟಿ ಅವ್ರಿಗೆ ಬಿಲಾಂಗ್ ಆಗುತ್ತೆ ಆ್ಯಂಡ್ ಇದು ಬೇರೆಯವ್ರದ್ದು ಅನಿಸುತ್ತೆ. ಆ್ಯಂಡ್ ತುಂಬ ದೊಡ್ಡ ಪ್ರಾಪರ್ಟಿ ಇದೆ. ಅಲ್ಲಿ ನೋಡಿದ್ರೆ ಅಲ್ಲೂ ಕೂಡ ಎಕ್ಸ್ಟೆಂಡ್ ಆಗಿದೆ. ಸೊ ಅಲ್ಲೂ ಕೂಡ ಹೋಗಿ ಯು ಕ್ಯಾನ್ ಸಿ ಎಕ್ಸ್ಪ್ಲೋರ್. ಇಲ್ಲೂ ಕೂಡ ತುಂಬ ದೊಡ್ಡ ಪ್ರಾಪರ್ಟಿ ಇದೆ. ಇಲ್ಲೇನಾದರೂ ಕಾಟೇಜಸ್ ಮತ್ತು ಹೋಮ್ ಸ್ಟೇಗೆಲ್ಲ ಇನ್ನೂ ಜಾಸ್ತಿ ಮಾಡಿದ್ರೆ ಐ ಥಿಂಕ್ ಇನ್ನೂ ಚೆನ್ನಾಗಿರುತ್ತೆ. ಮೈ ಪರ್ಸನಲ್ ಒಪಿನಿಯನ್. ಅಲ್ಲಿವರೆಗೂ ಐತಿ. ಲೇಕ್ ಕೂಡ ಐತಿ. ಈವ್ನಿಂಗ್ ಟೈಮ್ ಇವಾಗ ಅರೌಂಡ್ 5 o'clock. 5 o'clock ಆಗಿದೆ. ಸನ್ಸೆಟ್ ನೋಡೋದಕ್ಕೆ ತುಂಬ ಚೆನ್ನಾಗಿದೆ. ಇಲ್ಲಿ ಕೂತ್ಕೊಂಡು ಸನ್ಸೆಟ್ ತುಂಬ ಎಂಜಾಯ್ ಮಾಡ್ಬೋದು. ನೋಡಿ ಎಷ್ಟು ಚೆನ್ನಾಗಿ ಮಾಡಿದ್ದಾರೆ, ತುಂಬ ಚೆನ್ನಾಗಿ ಮೇಂಟೈನ್ ಮಾಡಿದ್ದಾರೆ ಆ್ಯಕ್ಚುಲಿ. ಅಲ್ಲೂ ಕೂಡ ಕೂತ್ಕೊಳ್ಬೋದು. ಅಲ್ಲಿಂದ ಆರಾಮಾಗಿ ಸನ್ಸೆಟ್ ನೋಡ್ಬೋದು. ಅಲ್ಲಿ ದೊಡ್ಡ ದೊಡ್ಡ ಬಂಡೆಗಳಿದೆ, ಅಲ್ಲಿ ಕೂತ್ಕೊಂಡು ಸನ್ಸೆಟ್ ಎಂಜಾಯ್ ಮಾಡ್ಬೋದು. ನೋಡಿ ಇಲ್ಲೆಲ್ಲ ರೋಡ್ ಲೈಟ್ ಲ್ಯಾಂಪ್ ಹಾಕಿದ್ದಾರೆ. ನಾನಿಲ್ಲಿ ಬರೀ ರೆಸ್ಟೋರೆಂಟ್ ಅಂತ ಅಂದ್ಕೊಂಡು ಬಂದಿದ್ದೆ, ಬಟ್ ರೆಸ್ಟೋರೆಂಟ್ ಅಲ್ಲದೆ ಟೈಮ್ ಸ್ಪೆಂಡ್ ಮಾಡೋದಕ್ಕೆ ತುಂಬ ಸ್ಪೇಷಿಯಸ್ ಆಗಿದೆ. ಕೆಫೆ, ಬರೀ ಕೆಫೆ ಅಲ್ಲ, ಇಲ್ಲಿ ಲೇಕ್ ಇದೆ. ಆಮೇಲೆ ಅಲ್ಲೂ ಕೂಡ ಕೂತ್ಕೊಳ್ಳೋದಕ್ಕೆ ಮಾಡಿದ್ದಾರೆ. ಆ್ಯಂಡ್ ಕಂಪ್ಲೀಟ್ ಅವ್ರ ಪ್ರಾಪರ್ಟಿ ಏರಿಯಾ ಫುಲ್ಲು ತುಂಬ ನೀಟಾಗಿ ಮೇಂಟೈನ್ ಮಾಡಿ. ಇಲ್ಲೊಂದು ಸ್ವಲ್ಪ ಸುಟ್ಟು ಬೆಂಕಿ ಹಚ್ಚಾರಲ್ಲ, ಇದನ್ನು ಹೇಳ್ಬಿಡ್ರಿ. ಅದು ಅವ್ರ ಪ್ರಾಪರ್ಟಿ ಅಲ್ಲಲ್ಲ, ಏನು ಹೇಳಿರಿ ಇದಕ್ಕೆ? ಬೆಂಕಿ ಹಚ್ಚಾರಲ್ಲ, ಫೆನ್ಸಿಂಗ್. ಫೆನ್ಸಿಂಗ್ ಹಾಕಿದಾರಲ್ಲ, ಸೊ ಡಸಂಟ್ ಬಿಲಾಂಗ್ ಟು ದೆಮ್. ಈ ನಿಮಗೆ ತೋರಿಸಿದ್ವಿ ಅಲ್ವಾ ರಿಸೆಪ್ಷನ್. ಸೊ ಅಲ್ಲಿ ರಿಸರ್ವೇಷನ್ ಇಲ್ದಿರೋರು ಹೋಗಿ ಈವನ್ ನಿಮಗೆ ಕೆಫೆ ಯೂಸ್ ಮಾಡೋದಕ್ಕಿಲ್ಲ ಅಂತಂದ್ರೂ ಅಲ್ಲಿ ಹೋಗಿ ಯು ಕ್ಯಾನ್ ಟೇಕ್ ಕವರ್ ಚಾರ್ಜಸ್. ಕವರ್ ಚಾರ್ಜಸ್ ಈಸ್ ಲೈಕ್ ಎಂಟ್ರಿ ಫೀಸ್ ಥರ. ಸೊ ಯು ಕ್ಯಾನ್ ಕಮ್ ಇನ್, ಎಕ್ಸ್ಪ್ಲೋರ್. ಆ್ಯಂಡ್ 500 ನೀವೇನು ಪೇ ಮಾಡಿರ್ತೀರಲ್ಲ, ವಿ ಪೇಡ್ 500 ಫಾರ್ ಬೋತ್ ಆಫ್ ಅಸ್. ಆ್ಯಂಡ್ ನೀವು ರೆಸ್ಟೋರೆಂಟ್ ಯೂಸ್ ಮಾಡಿ ನೀವೇನೇ ಅಲ್ಲಿ ತಿಂದ್ರೂ, ನಿಮ್ದು ಏನೇ ಬಿಲ್ ಬಂದ್ರೂ ಅಲ್ಲೇನು ಸ್ಟಾರ್ಟಿಂಗಲ್ಲಿ ಪೇ ಮಾಡಿರ್ತೀರಲ್ಲ ಅದು ಇಲ್ಲಿ ಡಿಸ್ಕೌಂಟ್ ಆಗುತ್ತೆ. ಸೊ ನಮ್ಮದು ಅರೌಂಡ್ 1000 ಸಮಥಿಂಗ್ ಆಗಿತ್ತು. ಸೊ ಅದರಲ್ಲಿ ನಮಗೆ ಎಂಟ್ರಿಯಲ್ಲಿ ನಾವು 500 ಪೇ ಮಾಡಿದ್ವಲ್ಲ, ಆ 500 ಡಿಸ್ಕೌಂಟ್ ಆಗಿ ವಿ ಪೇಡ್ ಸಮ್ವೇರ್ 900. ಅಲ್ಲಿ ಡಕ್ ಕೂಡ ಇದೆ. ಐ ಥಿಂಕ್ ಇದನ್ನ ಅವ್ರು ಪ್ರೈವೇಟ್ ಅವರೇ ಮೇಂಟೈನ್ ಮಾಡ್ತಿರೋದು ಅನಿಸುತ್ತೆ ಈ ಏರಿಯಾನ.
ಸ್ಟ್ರಿಕ್ಟಾಗೆಲ್ಲ ಬೋರ್ಡ್ ಹಾಕ್ಬಿಟ್ಟಿದ್ದಾರೆ. ಅವ್ರಿಗೆ ಗೊತ್ತಿದೆ ಜನ ಏನು ಮಾಡ್ತಾರೆ, ಎಲ್ಲಿ ಏನು ಮಾಡ್ತಾರೆ ಅಂತ. ಹೂ ಇರೋ ಕಡೆ ಹೂ ಕೀಳ್ತಾರೆ ಅಂತ ಗೊತ್ತು, ಅದಕ್ಕೂ ಅಲ್ಲಿ ಬೋರ್ಡ್ ಹಾಕಿದ್ದಾರೆ ಡೋಂಟ್ ಪ್ಲಗ್ ದ ಫ್ಲವರ್ಸ್ ಅಂತ. ಇಲ್ಲಿ ಲೇಕ್ ಹತ್ರ ಡೋಂಟ್ ಥ್ರೋ ಸ್ಟೋನ್ಸ್ ಅಂತ ಹಾಕಿದ್ದಾರೆ, ಯಾಕಂದರೆ ಅದು ಗೊತ್ತು ಅವ್ರಿಗೆ, ಲೇಕ್ ಹತ್ರ ಬಂದು ಕಲ್ಲು ಬಿಸಾಕ್ತಾರೆ ಲೇಕಲ್ಲಿ ಅಂತ. ಎಲ್ಲ ಕಡೆ ಇನ್ನೂ ಇದೆ ಹಿಡಿದು ಎಕ್ಸ್ಟೆಂಡ್ ಆಗಿದೆ ಪ್ರಾಪರ್ಟಿ, ಸೊ ಅಷ್ಟೊಂದೆಲ್ಲ ವಾಕಿಂಗ್ ಮಾಡೋದಕ್ಕಾಗಲ್ಲ. ಲೇಕ್ ಚೆನ್ನಾಗಿದೆ, ಸನ್ಸೆಟ್ ಆಗ್ತಾಯಿದೆ, ಸೊ ಇಲ್ಲೇ ಕೂತ್ಕೊಂಡು ಎಂಜಾಯ್ ಮಾಡೋಣ ಅಂತ ಆ್ಯಂಡ್ ವಿಡಿಯೋ ಏನು ಮಾಡೋಣ ಅಂತ. ಯಾ, ಸೊ ನನಗೆ ಪರ್ಸ್ನಲಿ ತುಂಬ ವರ್ತ್ ಅನ್ನಿಸ್ತು ಆ್ಯಂಡ್ ಒನ್ ಡೇ ಈಸ್ ಎನಫ್. ಮಾರ್ನಿಂಗ್ ನೀವು ಬಂದ್ರೂ ಆರಾಮಾಗಿ ಇಲ್ಲೆಲ್ಲ ಎಕ್ಸ್ಪ್ಲೋರ್ ಮಾಡಿ, ಟೈಮ್ ಸ್ಪೆಂಡ್ ಮಾಡಿ ಲಂಚ್ ಮಾಡಿ, ಟೈಮ್ ತುಂಬ ಚೆನ್ನಾಗಿ ಸ್ಪೆಂಡ್ ಆಗುತ್ತೆ ಇಲ್ಲಿ. ಆ್ಯಂಡ್ ಯಾ, ಹೋಪ್ ಎಲ್ರಿಗೂ ಇನ್ಫಾರ್ಮೇಟಿವ್ ಆಗಿತ್ತು ವಿಡಿಯೋ. ಆ್ಯಂಡ್ ಈ ವಿಡಿಯೋ ನೋಡಿ ತುಂಬ ಜನ ಪ್ಲ್ಯಾನ್ ಬರ್ತೀರಾ ಅಂತ ಅಂದ್ಕೊಂಡಿದ್ದೀನಿ. ಇದು ನನ್ನ ಫಸ್ಟ್ ವಿಡಿಯೋ. ಐ ಹೋಪ್ ಎಲ್ಲರೂ ಸಪೋರ್ಟ್ ಮಾಡ್ತೀರಾ ಆ್ಯಂಡ್ ಹೀಗೆ ಇನ್ಫಾರ್ಮೇಟಿವ್ ವೀಡಿಯೋಸ್ ಮಾಡ್ತಾ ಇರ್ತೀನಿ, ನೋಡಿ ಆ್ಯಂಡ್ ಎಕ್ಸ್ಪ್ಲೋರ್ ಮಾಡಿ ನೀವು ಕೂಡ ಟೈಮ್ ಸಿಕ್ಕಿದಾಗ. ಥ್ಯಾಂಕ್ ಯು ಸೋ ಮಚ್, ಅಷ್ಟೇ.